ಇಸ್ರೋ ಭಾರತದ ಹೆಮ್ಮೆ. ಎಷ್ಟರ ಮಟ್ಟಿಗೆ ಅಂತಂದರೆ ಈ ಶೂನ್ಯದಿಂದ ಸಾಮ್ರಾಜ್ಯ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಇಸ್ರೋ. ಆಕಾಶವನ್ನು ಆಳಬಹುದು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಇಸ್ರೋ. ನೋಡಿ, ಇಸ್ರೋ ಈಗ ಅಮೇರಿಕದ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಎರಡನೇದಿದು ಬ್ಲೂ ಬರ್ಡ್ ಬ್ಲ್ಯಾಕ್ 2 ಇದರ ಹೆಸರು. 6100 kg ಭಾರ ಇದೆ. ಅತ್ಯಂತ ದೊಡ್ಡ ಭಾರದ ಸ್ಯಾಟಲೈಟ್ ಇದು. ಇಸ್ರೋ US ಜಂಟಿಯಾಗಿ ಈ ಉಪಗ್ರಹ ಉಡಾವಣೆ ಮಾಡಿರುವಂಥದ್ದು. ಇದೇನು ಸಾಮಾನ್ಯ ಸಂಗತಿ ಅಲ್ಲ. ಇದು ಇಷ್ಟೊಂದು ಈ ಭಾರದ ಉಪಗ್ರಹವನ್ನು ಉಡಾವಣೆ ಮಾಡಿರುವಂಥದ್ದು ನೋಡಿ. ಅದು ಯಶಸ್ಸು ಕಾಣ್ತು. 8:45 ಸುಮಾರಿಗೆ ಸಮಯ ನಿಗದಿಯಾಗಿತ್ತು. ಯಶಸ್ಸನ್ನು ಕಂಡಿದೆ. ನಾವು ತೋರಿಸ್ತಾ ಇದ್ದೀವಿ ನೋಡಿ. ಅಮೆರಿಕದಕ್ಕೂ ಕೂಡ ಈಗ ಭಾರತ ಬೇಕಾಗಿದೆ. ಅಮೆರಿಕದ ಉಪಗ್ರಹಗಳನ್ನು ಉಡಾವಣೆ ಮಾಡೋಕ್ಕೂ ಕೂಡ ಭಾರತ ಬೇಕು, ಇಸ್ರೋ ಬೇಕು. ಆದರೆ ಹಿಂದಿನ ಸ್ಥಿತಿನ ಜ್ಞಾಪಿಸ್ಕೊಳ್ಳಿ. ಹಿಂದೆ ರಷ್ಯಾ ನಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದೇ ಅಮೆರಿಕ ಅಡ್ಡಗಾಲ ಹಾಕಿತ್ತು. ಕ್ರಯೋಜೆನಿಕ್ ಎಂಜಿನ್ ಆ ತಂತ್ರಜ್ಞಾನವನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳ್ತು. ಅದಾದಮೇಲೆ ಭಾರತ ಅದನ್ನು ತುಂಬ ಚಾಲೆಂಜಿಂಗ್ ತಗೊಳ್ತು. 5 ವರ್ಷ ಇದಕ್ಕೆ ಪ್ಲಾನ್ ಮಾಡ್ತು. ಆದರೆ 3.5 ವರ್ಷಕ್ಕೇನೆ ಎಂಜಿನ್ ರೆಡಿ ಆಯಿತು. ಅದಾದಮೇಲೆ ಅದೇ ಕ್ರಯೋಜೆನಿಕ್ ಎಂಜಿನನ್ನು ಬಳಸಿ ಮೊನ್ನೆ ಇವ್ರದ್ದೇನೆ, ಅಮೆರಿಕದವ್ರದ್ದೇನೆ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದ್ವಿ ನಾವು. ಇದು ಇಸ್ರೋದ ಹೆಗ್ಗಳಿಕೆ. 6100 kg ಭಾರ, ಬ್ಲೂ ಬರ್ಡ್ ಬ್ಲ್ಯಾಕ್ 2 ಅಂತ ಹೆಸರು. ಶ್ರೀಹರಿಕೋಟಾದಿಂದ ಉಡಾವಣೆಯಾಗಿದೆ. LV-M3 M6 ರಾಕೆಟ್ ಮುಖಾಂತರ ಉಡಾವಣೆ ಆಗಿರುವಂಥದ್ದು. ನೋಡಿ ಎಂಥ ಇದು ಅಂತಂದರೆ ಅದಕ್ಕೆ ಬಾಹುಬಲಿ ಅಂತ ಕರೀತಾರೆ. ಬಾಹುಬಲಿ ಇದನ್ನು ಮಾಡಿದ್ದು ಯಾಕೆ ಅಂತಂದರೆ AST ಸ್ಪೇಸ್ ಮೊಬೈಲ್ ಅನ್ನುವಂಥ ಒಂದು ಸಂಸ್ಥೆ ಇದನ್ನು ಉಡಾವಣೆ ಮಾಡಿ ಅಂತ ಕೇಳ್ಕೊಂಡಿತ್ತು. ಯಾಕಪ್ಪ ಅಂತಂದರೆ ಇದನ್ನು ಮಾಡೋದ್ರಿಂದ ಈ ಜಗತ್ತಿನಾದ್ಯಂತ ಈ ಸ್ಮಾರ್ಟ್ಫೋನ್ಗಳಿದಾವಲ್ಲ, ಅದನ್ನು ನೇರವಾಗಿ ಹೈ ಸ್ಪೀಡ್ ಸೆಲ್ಯುಲಾರ್ ಬ್ಯಾಂಡನ್ನು ಪೂರೈಸ್ಬೋದು. ಅದಕ್ಕೋಸ್ಕರ ಭಾರತದ ನೆರವಿಲ್ಲದೇ ಏನೂ ಕೂಡ ಸಾಧ್ಯ ಇಲ್ಲ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು.